ಯೂಸ್ ಮಾಡ್ಕೊಳ್ಳೋಣ ಅಂತ ಪಾರ್ವತಿ ಹೆಸರು ತಗೊಂಡೆ ನಾನ್ ಬಚಾವದ್ನು ಪಾರ್ವತಿ ಸಿಗಾಕೊಂಡು ಬಿಳಿ ಹಾಳೆ ತರ ಇರೋ ಪವಿತ್ರವಾದ ಬದುಕಿಗೆ ಕಪ್ಪು ಚಿಕ್ಕೆ ಇಟ್ಟು ಕಳಂಕ ತಂದ್ಬಿಟ್ಲು ಅಖಿಲ, ಆರ್ ಯು ಆಲ್ ರೈಟ್? ನೀನೇ ಹೀಗೆ ಕಾಂತಿ ಕಳ್ಕೊಂಡ್ರೆ ಹೇಗೆ ಅಖಿಲ? ನಿನ್ ಗಂಭೀರವಾದ ನಗು, ಗೌರವ ತೋರಿಸೋ ಧೈರ್ಯನೇ ಈ ಮನೆಗೆ ಶಕ್ತಿ. ನಿನ್ ಧೈರ್ಯದ ಮಾತುಗಳೇ ಈ ಮನೆಗೆ ಆಸರೆ. ಈ ಸಮಸ್ಯೆ ನಿನ್ ಬುದ್ಧಿಶಕ್ತಿಗೆ ತೃಣ ಮಾತ್ರ. ನೀನ್ ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಈ ಸಮಸ್ಯೆಗೆ ಪರಿಹಾರ ಕೊಡ್ತೀಯ. ಅದು ನಿನ್ಗಿರೋ ತಾಕತ್ತು. ಅಂಥದ್ರಲ್ಲಿ ನೀನ್ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಕೂತು ಮಾತಾಡಿ ಮಹಾಯುದ್ಧಗಳೇ ತಡೆದಿದ್ದಾರಂತೆ. ಇನ್ನು ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ವಾ? ನೀನು ಮಾತಾಡಿ ಬಗೆಹರಿಸು. ಮೀರಾಗೆ ಕಾಲ್ ಮಾಡು. ಅಖಿಲ, ಈಗಲೇ. ನಾನು ಅದೆಷ್ಟೋ ನಿರ್ಧಾರಗಳನ್ನು ತಗೊಂಡಿರ್ಬೋದು, ಆದರೆ ಅದರ ಹಿಂದಿನ ಆಧಾರ ಮಾತ್ರ ನೀವೇ ಅನ್ನೋದಂತೂ ಸತ್ಯ ರಘು. ಈಗಲೇ ಫೋನ್ ಮಾಡ್ತೀನಿ. ಯಾರ್ದು ದಿಶಾ ಫೋನು? ಯಾಕೆ ಕಟ್ ಮಾಡಿದೆ? ಅಖಿಲ ಆಂಟಿದು. ಕಾಲ್ ಕಟ್ ಆಯ್ತು. ಕೋಟೆ ಅಖಿಲಾಂಡೇಶ್ವರಿ ಕಾಲ್ ಮಾಡ್ಲಿ ಅಂತ ಕೋಟಿ ಕೋಟಿ ಬಿಸ್ನೆಸ್ ಮಾಡೋ ಲಕ್ಷಾಂತರ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಇಬ್ರು ನನ್ನ ಫೋನ್ ಕಾಲ್ನೇ ಅಟೆಂಡ್ ಮಾಡಲ್ವಾ? ಡಾಕ್ಟರ್ ಕೊಟ್ಟಿದ್ದ ಡೇಟ್ಗಿಂತ 4 ವಾರ ಮುಂಚೆ ಹುಟ್ಟಿದ ಪ್ರೀತು. ಇದು ಅಡ್ವಾನ್ಸ್ ಬೇಬಿ. ಎಲ್ಲದರಲ್ಲೂ ಅಡ್ವಾನ್ಸ್ ಆಗಿದ್ದು, ಎಲ್ಲರಿಗಿಂತ 4 ಹೆಜ್ಜೆ ಮುಂದೆ ಇರ್ತಾನೆ ಅಂತ ಅದೆಷ್ಟೋ ಜನ ಹೇಳಿದ್ರು. ದೊಡ್ಡ ಹೆಸರು ತರ್ತಾನೆ ಅಂತಾನೂ ಹೇಳಿದ್ರು. ಆದ್ರೆ ಇವನು ಅಡ್ವಾನ್ಸ್ ಆಗಿರೋದು ಯಾವುದ್ರಲ್ಲಿ? ಇದೇನಾ ಇವನ್ ನಮಗ್ ತಂದಿರೋ ದೊಡ್ಡ ಹೆಸರು? ನಾನು ಯಾವತ್ತು ಆ ದಿನ ಪ್ರೀತುನ ಒಂದೇ ಸಮನಾಗಿ ಬೆಳೆಸ್ದೆ. ಇಬ್ರಿಗೂ ಮನಸ್ಸೆಟ್ಟು ಹಾಲು ಕೊಟ್ಟೆ, ಪ್ರೀತಿಯಿಂದ ಲಾಲಿ ಹಾಡ್ದೆ. ಈ ತೋಳುಗಳು ಸೋಲದ ಜೋಗಳು ಹಾಡಿವೆ. ಅವರಿಬ್ಬರಲ್ಲಿ ನಾನು ಎಷ್ಟೋ ಕನಸುಗಳನ್ನ ಕಂಡೆ. ಅವರಿಬ್ರು ನನ್ನ 2 ಕಣ್ಣುಗಳಿದ್ದ ಹಾಗೆ. ಆದ್ರೆ ಆದಿ ಮಾತ್ರ ನಮ್ಮ ಹಿರಿಮೆನ ಹೆಚ್ಚಿಸೋ ಹೆಮ್ಮೆ ಮಗ ಆದ. ಪ್ರೀತು ಕುಟುಂಬದ ಮಾನ ಮರ್ಯಾದೆನೆಲ್ಲ ಕೊಚ್ಚೆಲ್ ಹಾಕುವಂತ ಕೆಲಸ ಮಾಡಿ ನೆಮ್ಮದಿನೇ ಇಲ್ದೇ ಇರೋ ಹಾಗೆ ಮಾಡ್ತಿದ್ದಾನೆ. ನಾನು ಎಲ್ಲಾದ್ರೂ ಎಡವದ್ನ? ಅವನನ್ನ ಎತ್ತ ಆಡಿಸಿದ ಕೈಯೇ ಅವನನ್ನ ಸುಡಕ್ ಮುಂದಾಗೋ ಹಾಗೆ ಯಾಕೆ ಮಾಡ್ತಿದ್ದಾನೆ ಇವನು? ನೋ ಅಖಿಲ, ನೋ. ನೀನ್ ಕಣ್ಣೀರ್ ಹಾಕ್ಬಾರ್ದು. ಮೊದಲನೇ ಸತಿ ನಿನ್ನ ಜೀವನದಲ್ಲಿ
ಭವಿಷ್ಯದ ಬಗ್ಗೆ ಭಯ ಶುರುವಾಗಿದೆ. ಇದರಿಂದ ಆದಿ ಜೀವನಕ್ಕೂ ತೊಂದರೆ ಆಗ್ಬೋದು ಅಂತ ಯೋಚನೆ ಶುರುವಾಗಿದೆ. ಆದರೆ ನೀನು ಧೈರ್ಯ ಕಳ್ಕೋಬಾರ್ದು, ಆತ್ಮವಿಶ್ವಾಸ ಕಳ್ಕೋಬಾರ್ದು. ನನ್ನ ಧೈರ್ಯ ವಿಶ್ವಾಸನೆಲ್ಲ ನೀರಿನಲ್ಲಿ ಹೋಮ ಮಾಡಿಬಿಟ್ಟಿದ್ದಾನೆ. ಈಗ ಈ ಮನೆಯಲ್ಲಿ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಅದು ಶುಭ ಕಾರ್ಯ ಆಗುತ್ತೋ ಕೆಟ್ಟ ಕಾರ್ಯ ಆಗುತ್ತೋ ಅನ್ನೋದನ್ನ ಕಾಲನೇ ನಿರ್ಧಾರ ಮಾಡಬೇಕು. ಅಖಿಲ, ಎಲ್ಲ ಅನುಕೂಲ ಸೌಕರ್ಯ ಇರೋ ನಾವು ಒಬ್ಬ ಗಂಡು ಹುಡುಗನ ಬಗ್ಗೆ ತಂದೆ ತಾಯಿಯಾಗಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀವಲ್ಲ. ಇನ್ನು ಹೆಣ್ಣು ಹೆತ್ತ ಹನುಮಂತು ಎಷ್ಟು ಯೋಚನೆ ಮಾಡ್ತಿರ್ಬೋದು. ಪಾರು ಬದುಕು ಹಾಳಾಗ್ತಿದ್ದೆ ಅನ್ನೋದನ್ನ ನಾವು ಮರಿಬಾರ್ದು ಅಖಿಲ. ಪಾರ್ವತಿ ಅಂದ್ರೆ ನನಗಿಷ್ಟ. ಏನೇ ನಿನ್ ಬದುಕು ಹಿಂಗ್ ಮಾಡ್ಕೊಂಬಿಟ್ಟೆ. ಅಪ್ಪ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಪ್ಪ. ನಿಮ್ಗೆ ನಮ್ಮ ಮನೆ ದೇವತೆ ತರ ಗೌರವ ಕೊಡೋಣ. ಇಂಥ ಯೋಚನೆ ಮಾಡ್ತೀನ. ಏನೇ ದೇಶ, ನಿನ್ನ ಪ್ರೀತು ಎಂಗೇಜ್ಮೆಂಟ್ ಆಗತ್ತೆ, ಅರಸನ್ ಕೋಟೆ ಅಖಿಲಾಂಡೇಶ್ವರಿ ಮನೆ ಸೊಸೆ ಆಗಿ ಹೋಗ್ತೀಯಾ, ನಮ್ಗೆಲ್ಲ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀಯಾ ಅಂತ ನಾನ್ ವೇಟ್ ಮಾಡ್ತಿದ್ರೆ ನಿನ್ ಲೈಫ್ ಟ್ರಾಜಿಡಿ ಆಗೋಯ್ತಲ್ಲೇ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಂಗೆ ಬೇಜಾರಿಲ್ಲ ಕಣೆ. ಆದ್ರೆ ಆ 3 ಕಾಸಿಗೂ ಬೆಲೆ ಬಾಳ್ದಿರೋರ್ನ ಇಷ್ಟ ಅನ್ಬಿಟ್ನಲ್ಲ, ಅದು ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಜೀವನ ಜೊತೆ ಆಟ ಆಡ್ತಾ ಇದ್ದಾಳೆ ಅವಳು. ಅವಳೇನಾದ್ರು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕೊಂದ್ ಹಾಕ್ಬಿಡ್ತೀನಿ. ನೀನ್ ಕೊಲ್ಬೇಕಂತಿರೋಳು ನಿನ್ ಕಣ್ ಮುಂದೆನೆ ಬರ್ತಾ ಇದ್ದಾಳೆ ನೋಡು. I'll kill her. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ?